ಇಲಾಖೆಯವರು ಆಮೇಲೆ ನಮ್ಮ ಶಾಸಕರಿಗೆ ವಿಶೇಷ ಗ್ರ್ಯಾಂಟ್ ಕೊಡ್ತಾರೆ. 25 ವರ್ಷಕ್ಕೆ ಯಾವುದಕ್ಕೂ ಎರಡು ವರ್ಷದಲ್ಲಿ ಪ್ರಾಧಿಕಾರಗಳಿಗೂ ಬೇರೆ ಸಪ್ರೇಟ್ ಅಂಜನಾದ್ರಿ ಅದು ಬಜೆಟ್ ಆಮೇಲೆ ಈಗ ಎಷ್ಟು ಅನುಮೋದನೆ ಆಗ್ತದೆ. ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಯಿತು. ಆಮೇಲೆ ಸ್ಯಾನಿಟರಿ ಆಮೇಲೆ ದೇವಸ್ಥಾನ ನಮ್ಮ ನೆಲೆಯ 4 ಕೆಲಸಕ್ಕೆ ಅನುಮೋದನೆ ಒಟ್ಟಲ್ಲಿ ಹಿಂದಿನ BJP ಸರ್ಕಾರಕ್ಕೆ ನಾವು ಜಾಸ್ತಿ ಕೊಟ್ಟಿದ್ದೀವಿ, ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ. ಸರ್, ಮಹಾತ್ಮ ಗಾಂಧೀಜಿ ಅವರು ಇದು ತೆಗಿತಾ ಇದ್ದಾರೆ, ಮಾಡಿದ್ರೆ ನಿಮ್ಮ ವಿರುದ್ಧ ಕಾಂಗ್ರೆಸ್ ವಿರುದ್ಧ BJP ಪಾಲಿಟಿಕ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಮಹಾತ್ಮ ಗಾಂಧೀಜಿಯವರ ಇದು ತೆಗಿತಾರೆ, ನರೇಗಾ ಯೋಜನೆ ಗಾಂಧೀಜಿಯವರು ಬೇರೆ ಅವರು ಈಗ ಮಹಾತ್ಮ ಗಾಂಧಿಯವರು ಅವರ ಹೆಸರಲ್ಲಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸ್ಟ್ಯಾಚ್ಯೂಗಳಿದೆ, ಬರವಣಿಗೆಗಳಿದೆ. ಅದೇ ರೀತಿ ಪ್ರಪಂಚದ ಅತಿ ಹೆಚ್ಚು ದೇಶಗಳಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಅತಿ ಹೆಚ್ಚು ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂಗಳಿದೆ. ಬರೀ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಅಲ್ಲ, ಪ್ರಪಂಚಾದ್ಯಂತ ಅವರು ಖ್ಯಾತರಾಗಿದ್ದರು. ಅಹಿಂಸೆಯನ್ನು ಸ್ವಾತಂತ್ರ್ಯ ಕೊಡಿಸೋದಕ್ಕೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ಮುಂಚೆನೇ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು. ಬಾಲಗಂಗಾಧರ ತಿಲಕ್, ಈ ರೀತಿ ಅನೇಕ ನಾಯಕರು ಆಯಾ ಪ್ರಾಂತ್ಯಗಳಿಗೆ ಸೀಮಿತ ಆಗಿದ್ದರು. ಇವ್ರು ಬಂದ ಮೇಲೆ ಏನಾಯಿತು, ಇಡೀ ದೇಶ 560 ಪ್ರಾಂತ್ಯಗಳು, ಇಡೀ ಎಲ್ಲ ಪ್ರಾಂತ್ಯಗಳು, ಎಲ್ಲ ಭಾಷೆ ಜನ, ಎಲ್ಲ ಧರ್ಮದ ಜನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವವನ್ನು ಇವರು 2 ದಶಕಗಳ ಕಾಲ ಹೋರಾಟ ಮಾಡಿದರು. ಕೊನೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದೇ ಇನ್ಫ್ಲೂಯೆನ್ಸಲ್ಲಿ ಪ್ರಪಂಚದ ಬೇರೆ 50-60 ರಾಷ್ಟ್ರಗಳು ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸಂದರ್ಭದಲ್ಲಿ BJP ಇರಲಿಲ್ಲ, ಜನಸಂಘ ಇರಲಿಲ್ಲ, RSS ಇತ್ತು, ವಿಶ್ವ ಹಿಂದೂ ಪರಿಷತ್ ಇತ್ತು. ಇವರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಆಗಲಿ BJP ಆಗಲಿ ಯಾವತ್ತೂ RSS ಸಂಸ್ಥೆ 1947ರಲ್ಲಿ ನಾವು ಸ್ವಾತಂತ್ರ್ಯ ಬಂದಿದ್ದು. 2002ವರೆಗೂ ಕೂಡ ಅವರು RSS ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನೇ ಆರಿಸ್ತಿದ್ದಾರೆ. ಅವರಿಂದ ನಾವು ಮಹಾತ್ಮ ಗಾಂಧೀಜಿಯವರ ಆಗ ಗೋಡ್ಸೆ 5-6 ಬಾರಿ ಪ್ರಯತ್ನ ಮಾಡಿದ್ದು ಕೊಳ್ಳೋದಕ್ಕೆ. ಗೋಡ್ಸೆ ಅವರು RSS ಕಾರ್ಯಕ್ರಮ 7ನೇ ಬಾರಿಗೆ ಯಶಸ್ವಿಯಾಗಿ ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಟ್ಟು ಬಂದು ಕೊಟ್ಟಿದ್ದಾರೋ ಮಹಾತ್ಮ ಗಾಂಧೀಜಿಯವರು ಹೇಳೋದ್ರ ಮುಖಾಂತರ. ಈಗ ವೀರ ಅಂತ ಹೆಸರಿಟ್ಕೊಂಡಿದ್ದಾರಲ್ಲ, ಬಂದು ಕೊಟ್ಟಿದ್ದವರು ಮಹಾತ್ಮ ಗಾಂಧಿಯವರು ಮೊಮ್ಮಗ. ಆಮೇಲೆ ಹಿಂದೆ 6 ಸಲ ಅಟೆಂಪ್ಟ್ ಆದಾಗ ಗೋಡ್ಸೆ ಹೆಸರು ರಿಜಿಸ್ಟ್ರೇಷನ್ ಆಗಿ FIR ಮಹಾತ್ಮ ಗಾಂಧೀಜಿನ ಬಂದಂಥವರು, ಅವರಿಂದ ನಾವು ಅವರ ವಂಶಸ್ಥರು BJP ಅವರು, RSS, ವಿಶ್ವ ಹಿಂದೂ ಪರಿಷತ್, ಅವರಿಂದ ನಾವು ಪಾಠ ಕಲಿಯೋದೇ. ಬಸ್ ದುರಂತ 10 ವರ್ಷಕ್ಕೆ ಹಿಂದೆ 9 ವರ್ಷಕ್ಕೆ ಮುಂಚೆ ಒಂದು ಹಾವೇರಿ ಹತ್ರ ಒಂದು ಬಸ್ ಆಕ್ಸಿಡೆಂಟ್ ಬೆಂಕಿ ಬಿದ್ದಿದೆ. ಅದಾದಮೇಲೆ ನಮ್ಮ ರಾಜಧಾನಿ ಆಗಿದ್ದೆ. ಆಗ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ
ಎಮರ್ಜೆನ್ಸಿ ಡೋರ್ ಇರ್ತಿರಲಿಲ್ಲ. ಕಡ್ಡಾಯವಾಗಿ ಸುಮಾರು 50,000 ಬಸ್ಸು, ನಮ್ಮ ಇಲಾಖೆಯ 25,000 ಬಸ್ಸು ಸೇರಿಸಿ ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರ್ ಮಾಡಿಸಿದ್ವಿ. ಸ್ಲೀಪರ್ ಬಸ್ ಇರ್ಬೋದು, AC ಬಸ್ ಇರ್ಬೋದು, ಸಾಮಾನ್ಯ ಬಸ್ ಇರ್ಬೋದು, ಎಲ್ಲ ಕೂಡ ಮಾಡಿಸಿದ್ವಿ. ಈಗ ಮೊನ್ನೆ ಒಂದು ಕರ್ನೂಲಲ್ಲಿ ಒಂದಾಗಿದೆ. ನಾವಂತೂ ಭಾಳ ಎಚ್ಚರಿಕೆಯಿಂದ ನಮ್ಮ ಇಲಾಖೆ ಲಗೇಜಲ್ಲಿ ಸ್ಫೋಟಕ ವಸ್ತುಗಳನ್ನು ಕೂಡ ಸಾಗಿಸಬಾರ್ದು. ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರ್ ಇರಬೇಕು. ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ ಎಫ್ಸಿನೇ ಮಾಡೋಕ್ಕೆ ಬಿಡೋದಿಲ್ಲ. ಪ್ರಿಕಾಷನ್ ಸೌಂಡ್ ಸರ್, ಈಗ ಪ್ರಚೋದನಕಾರಿ ಭಾಷಣ ಮೊನ್ನೆ ಆಗಿದ್ದು ಬಸ್ಸು ಒಂದೇ ತಪ್ಪಿದೆ. ಆಪೋಸಿಟಿಂದ ಬರ್ತಾ ಇರ್ತಕ್ಕಂಥ ಲಾರಿ ಚಾಲಕ ಕಂಟೈನರ್, ದೊಡ್ಡದು ಕಂಟೈನರ್ ಅಂದರೆ 40-50 ಅಡಿ ಇರುತ್ತೆ. ಅವನು ವಿರುದ್ಧ ಅದರಲ್ಲಿ ಡಿವೈಡರ್ ಇರ್ತಲ್ಲ, ಡಬಲ್ ನೋಡೋದು ಹೈವೇ, ಅದು ದಾಟಿ ಬಂದು ಬಸ್ ಕೊಡ್ತಿದ್ದೆ. ಅದರಿಂದ ಬಸ್ನವನು ಅದರಲ್ಲಿ ಏನು ತಪ್ಪಿಲ್ಲ, ಲಾರಿ ಚಾಲಕನ ತಪ್ಪಲ್ಲ. ಈ ಪ್ರಚೋದನಕಾರಿ ಭಾಷಣದಲ್ಲಿ ಸ್ಥಳೀಯ ಶಾಸಕರು ನಮ್ಮ ಪಾಕಿಸ್ತಾನ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾರೆ. ಅದಕ್ಕೆ ತಾವು ಏನು ಸ್ಪಷ್ಟನೆ? ಮೊನ್ನೆ ನಡೆದ ಭಾಷಣದಲ್ಲಿ ಇಲ್ಲಿ ನಮ್ಮ ಪಾಕಿಸ್ತಾನ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಬಾಯಿ ತಪ್ಪು ಹೇಳ್ತಾರೆ, ಅದೇನು ದೊಡ್ಡ ತಪ್ಪದೆ. ಸರಿ, ಬಾಯಿ ತಪ್ಪು ಹೇಳಿರ್ತಾರೆ. ಆ ಥರ ನಮ್ಮ ದೇಶದ 140 ಕೋಟಿ ಜನರಲ್ಲಿ ಯಾರೂ ಕೂಡ ಆ ರೀತಿ ಹೇಳೋಕ್ಕಲ್ಲ. ಅಲ್ಲ ಸರ್, ಅವರು BJP ಅವರು ಹೇಳಲ್ಲ, ಕಾಂಗ್ರೆಸ್ ಹೇಳಲ್ಲ, JDS ಅವರು ಹೇಳಲ್ಲ. ಬಾಯಿ ತಪ್ಪಿಂದ ಆಗಿದೆ. ಇಲ್ಲ ಸರ್, ಬಾಯಿ ತಪ್ಪಿ ಅಲ್ಲ. ಅವರು ಅಖಂಡ ಭಾರತ ನಮ್ಮ ಕನಸಿದೆ, ಅದನ್ನು ಮಾಡೋ ಸಲುವಾಗಿ ನಾವು ಮಾತಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ ಸರ್. ಕನಸು ಅಖಂಡ ಭಾರತ ಮಾಡೋ ಸಲುವಾಗಿ ನಮ್ದು ಅಖಂಡ ಕನಸಿದೆ. ಅಖಂಡ ಭಾರತ ಈಗ ಮಾಡೋಕ್ಕೆ ಸಾಧ್ಯ ಇದೆ. ಫಸ್ಟ್ ನಮ್ಮ ಅರುಣಾಚಲ ಪ್ರದೇಶ ಇದ್ದಾರಲ್ಲ, ಆಕ್ರಮಣ ಮಾಡ್ಕೊಂಡಿದ್ದಾರಲ್ಲ ಅರುಣಾಚಲ ಪ್ರದೇಶದಲ್ಲಿ ಚೀನಾದವರು, ಅದನ್ನು ಬಿಡಿಸ್ಕೊಂಡ್ಬರಲಿ ಸಾಕು ಫಸ್ಟು. ಮತ್ತು ಪಾಕ್ ಆಕ್ರಮಿತ ಪ್ರದೇಶ ಇದೆಯಲ್ಲ ಕಾಶ್ಮೀರ ಪಕ್ಕದಲ್ಲಿ, ಅದನ್ನು ಬಿಡಿಸಲಿ. ಯಾವುದು ಆಪರೇಷನ್ ಸಿಂಧೂರ್ ಅಂತೇಳಿ ಏಕಾಏಕಿ ಯುದ್ಧ ನಿಲ್ಲಿಸ್ಬಿಟ್ರು. ಇಡೀ ದೇಶ ನಮ್ಮ ಕಾಂಗ್ರೆಸ್ ಪಕ್ಷನೂ ಸೇರಿಸಿ 140 ಕೋಟಿ ಜನನು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟರು. ಯಾಕೆ ಇದ್ದಕ್ಕಿದ್ದಂಗೆ ಯುದ್ಧ ನಿಲ್ಲಿಸ್ಬಿಟ್ರು? ಬುದ್ಧಿ ಕಲಿಸ್ಬೇಕಾಯ್ತು ಪಾಕಿಸ್ತಾನಕ್ಕೆ. ಇನ್ನೊಂದ್ಸಲಿ ನಮ್ಮ ಕಡೆ ತಿರುಗಲೂಬಾರ್ದು ಅವರು ಪಾಕಿಸ್ತಾನದವರು. ಆ ಥರ ಬುದ್ಧಿ ಕಲಿಸ್ಬೇಕಾಗಿತ್ತು. ಇಡೀ ದೇಶ ಅವರು ಸಪೋರ್ಟ್ ಮಾಡೋದು ಇಲ್ವೋ? ಇಡೀ ದೇಶ ಅವ್ರ ಹಿಂದೆ ಇತ್ತು. ಯಾಕೆ ಇದ್ದಕ್ಕಿದ್ದಂಗೆ ಮಧ್ಯಂತರ ವಿರಾಮ ಘೋಷಣೆ ಮಾಡಿಬಿಟ್ಟು? ಒಂದ್ಸಲಿ ಬುದ್ಧಿ ಕಲ್ತಿದ್ರೆ ಪಾಕಿಸ್ತಾನಕ್ಕೆ ತಿರುಗಿ ಕೂಡ ನೋಡ್ತಿದ್ರು ನಮ್ಮ ಕಡೆಯವರು. ಈಗಲೂ ಕೂಡ ಅವರು ಪಾಕಿಸ್ತಾನದವರು ಈ ಜಟ್ಟಿ ಕೆಳಗೆ ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಅಂತ ಬಾಯಿ ಪಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಬುದ್ಧಿ ಕಲ್ತಿದ್ರೆ ಒಂದು 10 ವರ್ಷ ಈ ಕಡೆ ತಿರುಗಿ ನೋಡ್ತಿರಲ್ಲ ಅವರು. ಆದರೆ ಸ್ಥಳೀಯ ಶಾಸಕರು ನಮ್ಮ ಪಾಕಿಸ್ತಾನ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ಥಳೀಯ ಶಾಸಕರು ನಮ್ಮ ಪಾಕಿಸ್ತಾನ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೇನು ಮಾಡ್ತೀವಿ? ಅದೇನೋ ನೀವು ಅವ್ರನ್ನೇ ಕೇಳ್ಕೊಂಡ್ರೆ